ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡಿ, ಇಲ್ಲಿ ಮಾತ್ರ ತುಂಬ ಮಳೆ ಬರ್ತಾ ಇದೆ. ಹಂಗೆ ನೇಚರ್ ಕೂಡ ತುಂಬ ಚೆನ್ನಾಗಿತ್ತು. ಹಂಗಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಿದೆ ನೋಡಿ. ಮಳೆಗಾಲದಲ್ಲಿ ನೇಚರ್ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಅವಾಗೇ ಒಂಥರ ಖುಷಿ. ತುಂಬಾ ಕ್ಯೂಟಾಗಿ ಕಾಣ್ತಿರುತ್ತೆ. ಎಲ್ಲ ವಾತಾವರಣನೇ ತುಂಬ ಚೆನ್ನಾಗಿರುತ್ತೆ ನೋಡಿ. ಇವತ್ತು ನೈಟ್ ಊಟಕ್ಕೆ ಪಲಾವ್ ಮಾಡ್ತಿದ್ದೀನಿ ನಾನು. ಅದಕ್ಕೆ ಬೇಕಾಗಿರುವ ಐಟಮ್ಸ್ ಕೂಡ ಇದ್ದಾವೆ ಇಲ್ಲಿ. ಕೊತ್ತಂಬರಿ ಮತ್ತು ಪುದೀನ, ಹಸಿ ಮೆಣಸಿನಕಾಯಿ, ಹಸಿ ಕೊಬ್ಬರಿ ಮತ್ತು ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ತಗೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ಆಲ್ರೆಡಿ ನಾನು ತೊಳೆದು ಚೆನ್ನಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಮಿಕ್ಸಿಗೆ ಹಾಕ್ಕೋಬೇಕು ಅಷ್ಟೇ. ಎಲ್ಲನೂ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ನುಣ್ಣಗೆ ತರಿ ಇದ್ದರೆ ಚೆನ್ನಾಗಿರಲ್ಲ. ತುಂಬಾ ಸಾಫ್ಟಾಗಿ ಎಲ್ಲ ಮಿಕ್ಸಿಗೆ ಹಾಕ್ಕೋಬೇಕು ನೋಡಿ. ಜೊತೆಗೆ ಇದಿಷ್ಟನ್ನು ತಗೋಬೇಕು. ಟೊಮೊಟೊ, ಕ್ಯಾರೆಟ್ ಮತ್ತು ಬೀನ್ಸ್, ಈರುಳ್ಳಿ ಕೂಡ ತಗೋಬೇಕು. ಇದನ್ನೆಲ್ಲ ಮತ್ತು ಎಣ್ಣೆ ಹಾಕಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ, ನಾನೊಂದು ಪಾತ್ರೆ ಇಡ್ತಿದ್ದೀನಿ ಗ್ಯಾಸ್ ಮೇಲೆ ಇಟ್ಟು. ಇದರಲ್ಲೇ ಸ್ವಲ್ಪ ಜಾಸ್ತಿ ಎಣ್ಣೆ ಅಂತ ಏನಿಲ್ಲ, ಕಡಿಮೆನೇ ಎಣ್ಣೆ ತಿನ್ನೋದು. ಹಂಗಾಗಿ ಪಲಾವ್ ಮಾಡುವಾಗ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ. ಯಾಕಂದರೆ ಚೆನ್ನಾಗಿ ಆಗಬೇಕಲ್ವ. ಹಾಗಾಗಿ ನಾನು ಈ ಥರ ಮಾಡಿದಾಗ ಅಷ್ಟೇ ಸ್ವಲ್ಪ ಜಾಸ್ತಿ ತಿಂತೀನಿ. ಎಣ್ಣೆ ಹಾಕ್ತೀವಿ. ನಾನು ನೋಡಿ ತಿಂತೀನಿ ಅಂತೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ, ಯಾಕಂದರೆ ಚೆನ್ನಾಗಿರುತ್ತಲ್ವ. ಹಂಗಾಗಿ ಎಲ್ರಿಗೂ ಪಲಾವ್ ಮಾಡೋಕ್ಕೆ ಬರುತ್ತೆ. ಪಲಾವ್ ಮಾಡೋಕ್ಕೆ ಬರಲ್ಲ ಅಂತ ಏನಿಲ್ಲ. ನಾನು ಒಂಥರ ಬೇರೆ ಥರನೇ ಮಾಡ್ತೀನಿ. ಫಸ್ಟಲ್ಲಿ ಎಲ್ಲರೂ ಮಸಾಲೆ ಹಾಕಿದರೆ ನಾನು ಆ ಥರ ಹಾಕಲ್ಲ. ಸೆಂಟ್ರಲ್ಲಿ ಸ್ವಲ್ಪ ಎಲ್ಲ ಹಾಕಿದ್ಮೇಲೆ ಹಾಕ್ತೀನಿ ನೋಡಿ. ಇವಾಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಕೂಡ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಕೂಡ. ಮತ್ತು ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಹಾಕ್ಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನೋಡಿ. ಇದು ಮಸಾಲೆ ಏನು ಬೇಕೋ ಅದನ್ನು ಕುದಿಯೋವಾಗ ಹಾಕ್ಕೋಬೇಕು. ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಫಸ್ಟಲ್ಲಿ ಮಸಾಲೆ ಹಾಕಿ ಮಾಡೋದಕ್ಕೂ ಆಮೇಲೆ ಹಾಕಿ ಮಾಡೋದಕ್ಕೂ ವ್ಯತ್ಯಾಸ ಇದೆ. ತುಂಬಾ ಚೆನ್ನಾಗಿರುತ್ತೆ. ಈ ಮೆಥಡಲ್ಲಿ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಎಲ್ಲ ಕುದೀತಾ ಇದೆ ನೋಡಿ. ನೀರೆಲ್ಲ ಕುದಿ ಬಂದಿದೆ. ಹಾಗೆ ಅಕ್ಕಿ ಅರ್ಧ ಗಂಟೆ ನೆನೆ ಹಾಕಿದ್ದೆ ನಾನು ಆಲ್ರೆಡಿ ತೊಳೆದು. ಇವಾಗ ಅಕ್ಕಿ ಕೂಡ ಹಾಕ್ತಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ, ಯಾಕಂದರೆ ನಾನು ಬಿಡೋ ವಿಡಿಯೋಸು ಫಸ್ಟ್ ಬಂದು ತಲುಪುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿರೋದು. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಮತ್ತು ನಾಳೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.